ಒಬ್ಬ ಸಾಮಾನ್ಯ ಹುಡುಗ. ಅವನ ಜೀವನವೂ ಸಾಮಾನ್ಯವೇ. ಆದರೆ ಒಂದು ದಿನ ಅವನು ಕನ್ನಡ ಚಿತ್ರರಂಗದ ಇತಿಹಾಸವನ್ನೇ ಬದಲಾಯಿಸುತ್ತಾನೆಂದು ಯಾರೂ ನಂಬಿರಲಿಲ್ಲ. ಇಂದಿಗೂ ಅವನ ಹೆಸರು ಕೇಳಿದರೆ ಲಕ್ಷಾಂತರ ಅಭಿಮಾನಿಗಳ ಕಣ್ಣಲ್ಲಿ ಹೆಮ್ಮೆ, ಮನಸ್ಸಿನಲ್ಲಿ ಗೌರವ. ಆದರೆ ಆ ವ್ಯಕ್ತಿ ಯಾರು? ಅವನ ಜನ್ಮ ಹೇಗಿತ್ತು? ಅವನ ಬದುಕಿನ ಹಿಂದಿನ ನಿಜವಾದ ಕಥೆಯೇನು? ಬನ್ನಿ ವೀಕ್ಷಕರೇ, ನೋಡೋಣ. ಅದು ಸೆಪ್ಟೆಂಬರ್ 18, 1950. ಮೈಸೂರು ನಗರದ ಒಂದು ಸಾಮಾನ್ಯ ಕುಟುಂಬದಲ್ಲಿ ಒಂದು ಗಂಡು ಮಗು ಜನಿಸುತ್ತದೆ. ಆ ಮಗುವಿನ ತಂದೆಯ ಹೆಸರು ಎಚ್.ಎಲ್. ನಾರಾಯಣರಾವ್. ಅವರು ಸರ್ಕಾರದ ಸೇವೆಯಲ್ಲಿ ವಿದ್ಯಾವಂತ ವ್ಯಕ್ತಿ. ಮತ್ತು ಆ ಮಗುವಿನ ತಾಯಿಯ ಹೆಸರು ಕಾಮಾಕ್ಷಮ್ಮ. ಅವರು ಅಪಾರ ಪ್ರೀತಿ ಮತ್ತು ಶಿಸ್ತಿನಿಂದ ಮಕ್ಕಳನ್ನು ಬೆಳೆಸಿದ ಗೃಹಿಣಿ. ಅವರ ಕುಟುಂಬಕ್ಕೆ ಸಿನಿಮಾ ಜಗತ್ತೊಂದಿಗೆ ಯಾವುದೇ ಸಂಬಂಧ ಇರಲಿಲ್ಲ. ಆ ಮಗುವಿನ ಭವಿಷ್ಯ ನೋಡಿ ಇವನು ಒಂದು ದಿನ ಲಕ್ಷಾಂತರ ಜನರ ಹೃದಯ ಗೆಲ್ಲುತ್ತಾನೆ ಎಂದು ಯಾರೂ ಹೇಳುವವರು ಇರಲಿಲ್ಲ. ಮತ್ತು ಆ ಮಗುವಿಗೆ ಇಟ್ಟ ಹೆಸರೇ ಸಂಪತ್ ಕುಮಾರ್. ಹೌದು ವೀಕ್ಷಕರೇ, ಆ ಸಂಪತ್ ಕುಮಾರ್ ಹುಡುಗನೇ ಇಂದು ಕೋಟ್ಯಾಂತರ ಜನರು ಆರಾಧಿಸುವ ವಿಷ್ಣುವರ್ಧನ್. ಹಾಗಾದರೆ ಆ ಸಂಪತ್ ಕುಮಾರ್ ಹೇಗೆ ವಿಷ್ಣುವರ್ಧನ್ ಆದ? ಅವನ ಹಿಂದಿನ ರಹಸ್ಯವೇನು? ಅದಕ್ಕಿಂತ ಮೊದಲು ಅವನ ಬಾಲ್ಯ ಹೇಗಿತ್ತು? ಬನ್ನಿ ನೋಡೋಣ. ಸಂಪತ್ ಕುಮಾರ್ ಬಾಲ್ಯದಿಂದಲೇ ತುಂಬ ಶಾಂತ ಸ್ವಭಾವದ ಹುಡುಗ ಮತ್ತು ಅವನಿಗೆ ಕ್ರೀಡೆಗಳಲ್ಲಿ ಹೆಚ್ಚಿನ ಆಸಕ್ತಿ ಇತ್ತು. ಮತ್ತು ಅವನ ಮನಸ್ಸಿನಲ್ಲಿ ಇನ್ನೊಂದು ಆಸಕ್ತಿ ನಿಧಾನವಾಗಿ ಬೆಳೆಯುತ್ತಿತ್ತು, ಅದು ಅಭಿನಯ. ಸಂಪತ್ ಕುಮಾರ್ ತನ್ನ ಶಾಲಾ ಶಿಕ್ಷಣವನ್ನು ಮೈಸೂರಿನಲ್ಲಿ ಮುಗಿಸಿ ನಂತರ ಬೆಂಗಳೂರಿನ ಕಾಲೇಜಿನಲ್ಲಿ ವಿದ್ಯಾಭ್ಯಾಸವನ್ನು ಮುಂದುವರೆಸಿದರು. ಅಲ್ಲಿಯೇ ವೇದಿಕೆ ನಾಟಕದಲ್ಲಿ ಭಾಗವಹಿಸಲು ಆರಂಭಿಸಿದರು. ಪ್ರತಿ ಅಭಿನಯದ ನಂತರ ಸಂಪತ್ ಕುಮಾರ್ನ ಸ್ನೇಹಿತರು ಅವರಿಗೆ ಒಂದೇ ಮಾತು ಹೇಳುತ್ತಿದ್ದರು: ನೀನು ಸಿನಿಮಾಗೆ ಹೋಗಬೇಕು. ಆ ಮಾತು ಸಂಪತ್ ಕುಮಾರ್ನ ಜೀವನವನ್ನೇ ಬದಲಾಯಿಸಿತು. ಅದು 1972. ಕನ್ನಡ ಚಿತ್ರರಂಗಕ್ಕೆ ಹೊಸ ಮುಖಗಳನ್ನು ಹುಡುಕುತ್ತಿದ್ದ ಖ್ಯಾತ ನಿರ್ದೇಶಕ ಪುಟ್ಟಣ್ಣ ಕಣಗಲ್ ಅವರ ಕಣ್ಣಿಗೆ ಸಂಪತ್ ಕುಮಾರ್ ಬೀಳುತ್ತಾರೆ. ಅವರು ಅಭಿನಯಿಸಿದ ಮೊದಲ ಸಿನಿಮಾ ನಾಗರಹಾವು. ಆದರೆ ಸಿನಿಮಾ ಬಿಡುಗಡೆಯಾಗುವ ಮುನ್ನವೇ ಪುಟ್ಟಣ್ಣ ಕಣಗಲ್ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಳ್ಳುತ್ತಾರೆ. ಇನ್ಮುಂದೆ ನಿನ್ನ ಹೆಸರು ಸಂಪತ್ ಕುಮಾರ್ ಬೇಡ, ಅದನ್ನು ವಿಷ್ಣುವರ್ಧನ್ ಎಂಬ ಹೆಸರಿಗೆ ಬದಲಾಯಿಸಿಕೊ ಎಂದು ಹೇಳುತ್ತಾರೆ. ಆ ಒಂದು ನಿರ್ಧಾರ ಕನ್ನಡ ಚಿತ್ರರಂಗದ ಇತಿಹಾಸವನ್ನೇ ಬದಲಾಯಿಸಿತು. ನಾಗರಹಾವು ಬಿಡುಗಡೆಯಾಯಿತು ಮತ್ತು ಒಂದೇ ಸಿನಿಮಾದಿಂದ ಹೊಸ ಸೂಪರ್ ಸ್ಟಾರ್ ಜನಿಸಿದರು ಮತ್ತು ಅವರ ಹೆಸರೇ ವಿಷ್ಣುವರ್ಧನ್. ವೀಕ್ಷಕರೇ, ನಾಗರಹಾವಿನ ನಂತರ ವಿಷ್ಣುವರ್ಧನ್ ರವರು ಹಿಂತಿರುಗಿ ನೋಡಲೇ ಇಲ್ಲ. ಒಂದರ ಹಿಂದೆ ಒಂದರಂತೆ ಹಿಟ್ ಸಿನಿಮಾಗಳನ್ನು ನೀಡುತ್ತಾ ಬಂದರು. ಬಂಧನ, ಮುತ್ತಿನ ಹಾರ, ಸುಪ್ರಭಾತ, ಯಜಮಾನ, ಕೋಟಿಗೊಬ್ಬ, ಆಪ್ತಮಿತ್ರ ಮತ್ತು ಆಪ್ತರಕ್ಷಕ ಹೀಗೆ 220ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿ ಕನ್ನಡ ಮಾತ್ರವಲ್ಲ, ತಮಿಳು, ತೆಲುಗು, ಮಲಯಾಳಂ, ಹಿಂದಿ ಚಿತ್ರರಂಗದಲ್ಲೂ ತಮ್ಮ ಛಾಪು ಮೂಡಿಸಿದರು. ಅವರ ಅತ್ಯದ್ಭುತ ನಟನೆಗಳನ್ನು ನೋಡಿ ಅಭಿಮಾನಿಗಳು ಅವರಿಗೆ ನೀಡಿದ ಬಿರುದು ಸಾಹಸ ಸಿಂಹ. ಆದರೆ ಕ್ಯಾಮರಾ ಹಿಂದೆ ಇದ್ದ ವಿಷ್ಣುವರ್ಧನ್ ಇನ್ನೂ ಅದ್ಭುತ ವ್ಯಕ್ತಿ. ಅವರಿಗೆ ಮಾರ್ಷಲ್ ಆರ್ಟ್ಸ್ ಮೇಲೆ ಅಪಾರ ಆಸಕ್ತಿ ಇತ್ತು ಮತ್ತು ಅವರು ಪ್ರತಿದಿನ ವ್ಯಾಯಾಮ ಮಾಡುತ್ತಿದ್ದರು. ಅವರು ಪ್ರಾಣಿಗಳನ್ನು ತುಂಬ ಪ್ರೀತಿಸುತ್ತಿದ್ದರು. ಸಿನಿಮಾದಲ್ಲಿ ಎಷ್ಟೇ ದೊಡ್ಡ ಸ್ಟಾರ್ ಆದರೂ ವೈಯಕ್ತಿಕ ಜೀವನದಲ್ಲಿ ಅವರು ತುಂಬ ಸರಳ ವ್ಯಕ್ತಿಯಾಗಿದ್ದರು. ಮತ್ತೊಂದು ವಿಶೇಷ ಸಂಗತಿ ಏನೆಂದರೆ ವೀಕ್ಷಕರೇ, ವಿಷ್ಣುವರ್ಧನ್ ರವರಿಗೆ ಆಧ್ಯಾತ್ಮಿಕತೆಯ ಮೇಲೆ ಅಪಾರ ನಂಬಿಕೆ ಇತ್ತು. ಕೆಲವೊಮ್ಮೆ ಸಿನಿಮಾ ಮುಗಿಯುತ್ತದೆ, ಆದರೆ ಅದರ ನೆರಳು ನಿಜ ಜೀವನದಲ್ಲೂ ಉಳಿಯುತ್ತದೆ. 2009 ಡಿಸೆಂಬರ್ 30ರಂದು ಇಡೀ ಕರ್ನಾಟಕವನ್ನು ಬೆಚ್ಚಿ ಬೀಳಿಸಿದ ಒಂದು ಸುದ್ದಿ: ಸಾಹಸ ಸಿಂಹ ವಿಷ್ಣುವರ್ಧನ್ ಇನ್ನು ನಮ್ಮೊಂದಿಗಿರಲಿಲ್ಲ. ಅಧಿಕೃತ ಕಾರಣ ಹೃದಯಾಘಾತ. ಆದರೆ ಅವರ ನಿಧನದ ನಂತರ ಒಂದು ವಿಚಿತ್ರ ಪ್ರಶ್ನೆ ಹುಟ್ಟಿಕೊಂಡಿತ್ತು. ಅದರ ಕಾರಣ ಅವರ ಕೊನೆಯ ಸಿನಿಮಾ ಆಪ್ತರಕ್ಷಕ. ಆತ್ಮಗಳು, ಶಕ್ತಿಗಳು ಮತ್ತು ಸಾವಿನ ರಹಸ್ಯಗಳ ಬಗ್ಗೆ ಹೇಳಿದ ಆ ಸಿನಿಮಾ ಬಿಡುಗಡೆಯಾಗುವ ಮುನ್ನವೇ ವಿಷ್ಣುವರ್ಧನ್ ನಮ್ಮನ್ನೆಲ್ಲ ಅಗಲಿದರು. ಚಿತ್ರ ಬಿಡುಗಡೆಯಾದಾಗ ತೆರೆಯ ಮೇಲೆ ಅವರು ಜೀವಂತವಾಗಿದ್ದರು, ಆದರೆ ನಿಜ ಜೀವನದಲ್ಲಿ ಇರಲಿಲ್ಲ. ಆದ್ದರಿಂದ ಇಂದಿಗೂ ಕೆಲವರು ಕೇಳುತ್ತಾರೆ, ಆಪ್ತರಕ್ಷಕ ಅವರ ಕೊನೆಯ ಅಧ್ಯಾಯವನ್ನು ಮುಂಚೆಯೇ ಹೇಳಿದ್ದೇ ಎಂದು. ಆದರೆ ಇದಕ್ಕೆ ಯಾವುದೇ ಅಧಿಕೃತ ಸಾಕ್ಷ್ಯವಿಲ್ಲ. ಆಪ್ತರಕ್ಷಕ
ಅವರ ಕೊನೆಯ ಸಿನಿಮಾ ಮಾತ್ರವಾಗಿರಲಿಲ್ಲ, ಅದು ವಿಷ್ಣುವರ್ಧನ್ ಅವರನ್ನು ಅಭಿಮಾನಿಗಳ ಹೃದಯದಲ್ಲಿ ಶಾಶ್ವತವಾಗಿ ಜೀವಂತವಾಗಿಸಿದ ಸಿನಿಮಾವಾಗಿತ್ತು. ಏಕೆಂದರೆ ಕೆಲವು ನಾಯಕರು ಸಾಯುವುದಿಲ್ಲ, ಪ್ರತಿ ಬಾರಿ ಪರದೆ ಬೆಳಗಿದಾಗ ಅವರು ಮತ್ತೆ ಹುಟ್ಟುತ್ತಾರೆ. ಸಾಹಸ ಸಿಂಹ ವಿಷ್ಣುವರ್ಧನ್ ಅಂತಹ ಅಮರ ನಾಯಕ. ಒಬ್ಬ ಸಾಮಾನ್ಯ ಹುಡುಗ ಸಂಪತ್ ಕುಮಾರ್ ತನ್ನ ಪರಿಶ್ರಮ, ಶಿಸ್ತು, ವಿನಯ ಮತ್ತು ಪ್ರತಿಭೆಯಿಂದ ವಿಷ್ಣುವರ್ಧನ್ ಆಗಿ ಇತಿಹಾಸವನ್ನು ನಿರ್ಮಿಸಿದರು. ಅವರ ಜೀವನ ನಮಗೆ ಹೇಳುವುದು ಒಂದೇ ಮಾತು: ಹೆಸರು ಜನ್ಮದಿಂದ ಸಿಗಬಹುದು, ಆದರೆ ಗೌರವ ಮಾತ್ರ ನಿಮ್ಮ ಪರಿಶ್ರಮದಿಂದಲೇ ಸಿಗುತ್ತದೆ. ಓಕೆ ವೀಕ್ಷಕರೇ, ಇದು ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ವಿಡಿಯೋನ ಖಂಡಿತವಾಗ್ಲೂ ಡಿಸ್ಲೈಕ್ ಮಾಡಿ. ಜೀವನದಲ್ಲಿ ಯಾವಾಗಲೂ ಒಳ್ಳೆಯದನ್ನೇ ಮಾಡಿ ಮತ್ತು ಒಳ್ಳೆಯದನ್ನು ಮಾಡ್ತಿರೋರನ್ನು ಪ್ರೋತ್ಸಾಹಿಸಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.